ಆತ್ಮೀಯ ಮಿತ್ರರೇ ನಮಸ್ಕಾರ. ನವರಾತ್ರಿಯ 8ನೇ ದಿನದ ಸೀರೀಸ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಕಾಳರಾತ್ರಿ ಅತೀ ಭಯಂಕರವಾಗಿ ಶುಂಭ ನಿಶುಂಭ ಚಂಡಮುಂಡ ಧೂಮ್ರಲೋಚನ ರಕ್ತಬೀಜಾಸುರ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಅತಿ ಭಯಂಕರವಾಗಿ ಉಗ್ರ ಸ್ವರೂಪವನ್ನು ತಾಳುತ್ತಾ ಇನ್ಯಾರಿದರೆ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತೀನಿ ಅಂತ ರಣಾಂಗಣದಲ್ಲಿ ನಿಂತಿರ್ತಾಳೆ. ಇದನ್ನು ಕಂಡಂತಹ ದೇವಾನುದೇವತೆಗಳೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ತಾಯಿಗೆ ವಂದಿಸಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಮ್ಮ ಜಗದಂಬೆ ಜಗದ್ದಾತ್ರಿ, ನಿನ್ನ ಕೃಪೆಯಿಂದ ಎಲ್ಲ ರಾಕ್ಷಸರು ನಾಶ ಆಗಿ ಧರ್ಮವನ್ನ ಪುನಃಸ್ಥಾಪನೆ ಮಾಡಿದ್ಯಾ ಅಂತೇಳಿ ಎಲ್ಲರೂ ದೇವಿಗೆ ಪುಷ್ಪವನ್ನ ಸಮರ್ಪಣೆ ಮಾಡಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತಾರೆ. ಬ್ರಹ್ಮ ಖುದ್ದಾಗಿ ಬಂದು ದೇವಿಗೆ ಪ್ರಣಾಮವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡ್ತಾರೆ. ನಿನ್ನ ಅವತಾರದ ಮುಕ್ತಾಯ ಆಗಿದೆ, ಎಲ್ಲ ರಾಕ್ಷಸರ ಸಂಹಾರ ಆಗಿದೆ, ನಿನಗಾಗಿ ಕೈಲಾಸದಲ್ಲಿ ಪರಶಿವನು ಕಾಯ್ತಿದ್ದಾನೆ, ರೂಪವನ್ನ ತ್ಯಜಿಸಿ ನೀನ್ ಮತ್ತೆ ಪುನಃ ನಿಜ ರೂಪಕ್ಕೆ ಬರಬೇಕು ಅಂತೇಳಿ ಆ ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಂಡಾಗ ದೇವಾನುದೇವತೆಗಳ ಪ್ರಾರ್ಥನೆಯಿಂದ ಹಾಗೂ ಬ್ರಹ್ಮನ ಪ್ರಾರ್ಥನೆಯಿಂದ ಸಂತಸಗೊಂಡಂತಹ ಕಾಳರಾತ್ರಿ ಹಿಮಾಲಯಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾಳೆ. ಅತಿ ಸುಂದರವಾದಂತಹ ತನ್ನ ನಿಜ ಸ್ವರೂಪವನ್ನ ತೋರಿಸ್ತಾಳೆ. ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ 4 ತೋಳುಗಳಲ್ಲಿ ಒಂದು ಕೈಯಲ್ಲಿ ತ್ರಿಶೂಲವನ್ನ, ಮತ್ತೊಂದು ಕೈಯಲ್ಲಿ ಢಮರುಗವನ್ನ, ಒಂದು ಕೈಯಲ್ಲಿ ವರದವನ್ನ, ಒಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಕೊಡುತ್ತಾ ವೃಷಭಾರೂಢಳಾಗಿ ಪ್ರತ್ಯಕ್ಷ ಆಗ್ತಾಳೆ. ಅವರೆಲ್ಲರಿಗೂ ಆಶೀರ್ವಾದವನ್ನ ಮಾಡಿ ಬ್ರಹ್ಮಾಂಡಕ್ಕೆ ಇದರ ಕಂಟಕ ಎದುರಾದಾಗ ಮತ್ತೊಮ್ಮೆ ನಿಮ್ಮ ಸಹಾಯಕ್ಕೆ ಬರ್ತೀನಿ ಅಂತೇಳಿ ಆ ಮಹಾಗೌರಿ ಆಶೀರ್ವದಿಸಿ ಕೈಲಾಸಕ್ಕೆ ಮರಳುತ್ತಾಳೆ. ಅಷ್ಟೇ ಅಲ್ಲದೆ ಇವತ್ತು ಸರಸ್ವತಿ ದೇವಿಯ ಆರಾಧನೆ. ಆ ಶ್ವೇತವರ್ಣ ಧರಿಸಿದಂತಹ ಮಹಾತಾಯಿ ಮಹಾಗೌರಿಯೇ ಜ್ಞಾನ ಸ್ವರೂಪಳಾಗಿ ಈ 7 ದಿನಗಳು ರಾಕ್ಷಸರನ್ನ ಸಂಹಾರ ಮಾಡಿ ಈ 8ನೇ ದಿನ ನಮಗೆ ಶುದ್ಧವಾದ ಜ್ಞಾನವನ್ನ ಕೊಟ್ಟು ಮಂದಸ್ಮಿತವಾದಂತಹ ಶಾಂತಿಯನ್ನ ತಂದಂತಹ ಆ ತಾಯಿಯ ಸ್ವರೂಪದಲ್ಲಿ ಇವತ್ತು ಸರಸ್ವತಿಯ ಆರಾಧನೆ ಆಗಿದೆ. ಸರಸ್ವತಿಯ ಸ್ವರೂಪವಾದಂತಹ ಆ ಮಹಾಗೌರಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಶುದ್ಧ ಜ್ಞಾನವನ್ನ ಕೊಟ್ಟು ಶುದ್ಧ ಭಕ್ತಿಯನ್ನ ಕೊಟ್ಟು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತೇಳಿ ಆ ಮಹಾಗೌರಿಯನ್ನ ಪ್ರಾರ್ಥನೆ ಮಾಡ್ತಾ ಧನ್ಯವಾದ. ಶ್ರೀ ಚರಣ ಸೇವಕ.